ನಮಸ್ಕಾರ. ನೀವು ನೋಡ್ತಾ ಇದ್ರ ವೆಂಕಿ ವಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೆಂಕಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಯೂಟ್ಯೂಬರ್ಸ್ ಯಾರು ಇದ್ದೀರೋ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಸೆಟ್ಟಿಂಗ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದು ಯಾವ ಸೆಟ್ಟಿಂಗು, ಅದನ್ನು ಯಾವ ರೀತಿ ಆನ್ ಮಾಡಬೇಕು, ಅದನ್ನು ಏನು ಆನ್ ಮಾಡಬೇಕು ಅಂತ ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಇದು ಹೆಲ್ಪ್ ಆಗುತ್ತೆ. ಯೂಟ್ಯೂಬರ್ಸ್ ಏನಿದ್ದಾರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಬೇಕು, ಯಾವ ಸೆಟ್ಟಿಂಗ್ ಆನ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಸೆಟ್ಟಿಂಗ್ನ ಆನ್ ಮಾಡೋದು ಮತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಅದರಲ್ಲಿ ಏನೇನು ಸೆಟ್ಟಿಂಗ್ ಎಲ್ಲ ಇರುತ್ತೆ, ಏನೇನೆಲ್ಲ ಆನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಆಲಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಸದ್ಯದಲ್ಲೇ ನಮ್ಮ ಚಾನಲ್ 1K ರೀಚ್ ಆಗೋಕ್ಕೆ ತಲುಪ್ತಾ ಇದೆ. ಅದಕ್ಕೋಸ್ಕರ ಯಾರ್ಯಾರೆಲ್ಲ ನೋಡ್ತಾ ಇರೋ ಹೊಸಬ್ರು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಸೆಟ್ಟಿಂಗ್ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೆ. ನಾನು ಇವಾಗ ಕ್ರೋಮಲ್ಲಿ ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಕ್ರೋಮಲ್ಲಿ ವಿಡಿಯೋನ ಡೆಸ್ಕ್ಟಾಪ್ ಓಪನ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಡೀಟೇಲ್ಸಲ್ಲಿ ಕೆಳಗಡೆ ಲಾಸ್ಟ್ ಬರ್ತೀನಿ. ಇವಾಗ ಫುಲ್ ಲಾಸ್ಟು. ಫ್ರೆಂಡ್ಸ್, ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಫ್ರೆಂಡ್ಸ್, ಇಲ್ಲಿ ಕ್ಯಾಟಗರಿ ಅಂತ ಇದೆ. ಫ್ರೆಂಡ್ಸ್, ಇಲ್ಲಿ ನೀವು ಕೆಲವೊಂದಿಷ್ಟು ಜನ ಇಲ್ಲೇ ಫ್ರೆಂಡ್ಸ್ ನೀವು ಮಿಸ್ಟೇಕ್ ಮಾಡೋದು ಏನಪ್ಪ ಅಂದರೆ, ಫ್ರೆಂಡ್ಸ್ ಇವಾಗ ನಿಮ್ಮದು ಟೆಕ್ ಚಾನಲ್ ಇದೆ ಅನ್ಕೋಬೋದು. ಇವಾಗ ಟೆಕ್ ಚಾನಲ್ ಇದ್ದರೆ ಒಂದು ಯಾವುದಾದ್ರೂ ಗೇಮಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿರ್ತೀರ. ಇಲ್ಲಾಂದರೆ ಗೇಮಿಂಗ್ ಚಾನಲ್ ಇದ್ದರೂ ಟೆಕ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿರ್ತೀರ. ನೀವು ಏನು ಮಾಡ್ಬೇಕಪ್ಪ ಅಂದರೆ, ನಂದು ಇವಾಗ ಟೆಕ್ ಚಾನಲ್ ಇದೆ ಅಂದ್ಕೊಳ್ಳಿ. ನಾನು ಇವಾಗ ಗೇಮಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಕ್ಯಾಟಗರಿನಲ್ಲಿ ನೀವು ಗೇಮಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ರೆ ಟೆಕ್ ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು, ಗೇಮಿಂಗ್ ಅಂತ ಇಟ್ಕೋಬೋದು. ಸ್ಪೋರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಸ್ಪೋರ್ಟ್ಸ್ ಅಂತ, ಮ್ಯೂಸಿಕ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಮ್ಯೂಸಿಕ್, ಮತ್ತು ಕಾಮಿಡಿ ವೀಡಿಯೋ ಮಾಡಿದ್ರೆ ಟೆಕ್ ಚಾನಲ್ಲಿ ಅಂದರೆ ನೀವು ಕಾಮಿಡಿ ಅಂತಲೇ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಏನಾದರೂ ಎಜುಕೇಷನ್ ಬಗ್ಗೆ ಮಾಡಿದರೆ ನೀವು ಇಲ್ಲಿ ಎಜುಕೇಷನ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೋದು. ನೀವೇನಾದರೂ ಬ್ಲಾಗ್ ಕೂಡ ಮಾಡಿದರೆ ಇಲ್ಲಿ ಬ್ಲಾಗ್ ಅಂತಲೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಮತ್ತು ನೀವೇನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಟ್ರಾವೆಲ್ಸ್ ಬಗ್ಗೆ ವಿಡಿಯೋ ಬ್ಲಾಗ್ ಮಾಡ್ತಾಯಿದ್ರೆ ಅದನ್ನು ಕೂಡ ಇಲ್ಲಿ ಟ್ರಾವೆಲ್ ಆ್ಯಂಡ್ ಎವರೆಂಟ್ಸ್ ಅಂತಲೇ ಇಟ್ಕೋಬೋದು. ಫ್ರೆಂಡ್ಸ್, ನೀವು ಇಲ್ಲಿ ಒಂದು ಫಿಲಿಮ್ ಬಗ್ಗೆ ಇಂಟ್ರ್ಯೂ ಮಾಡಿದರೆ ಅದನ್ನು ಕೂಡ ನೀವು ಇಲ್ಲಿ ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ ಅಂತಲೂ ಕೂಡ ಸೆಟ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಇಷ್ಟೊಂದು ಕ್ಯಾಟಗರೀಸ್ ಬರ್ತಾಯಿದೆ. ನೀವು ಟೆಕ್ ಚಾನಲ್ಲಿ ಅಥವಾ ಗೇಮಿಂಗ್ ಚಾನಲಲ್ಲಿ ಯಾವುದ್ರ ಬಗ್ಗೆ ಕ್ಯಾಟಗರಿ ಬಗ್ಗೆ ನೀವು ವಿಡಿಯೋ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಪಬ್ಲಿಷ್ ಮಾಡಿದರೆ ಆ ಒಂದು ಕ್ಯಾಟಗರಿ ಸಂಬಂಧಪಟ್ಟ ಜನರಿಗೆ ಇದು ವಿಡಿಯೋ ಹೋಗಿ ತಲುಪುತ್ತೆ ಅನ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಕಡೆ ಬರೋದಾದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ರೆಕಾರ್ಡಿಂಗ್ ಡೇಟಾ ಲ್ಯಾಂಡ್ ಲೊಕೇಶನ್ ಅಂತ ಇದೆ. ಫ್ರೆಂಡ್ಸ್, ನೀವು ವಿಡಿಯೋನ ಯಾವ ಟೈಮಲ್ಲಿ ರೆಕಾರ್ಡ್ ಮಾಡಿದ್ದು ಮತ್ತು ಆ ಡೇಟ್ನ ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ರೆಕಾರ್ಡಿಂಗ್ ಟೈಮ್ ಡೇಟ್ ಕೇಳುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ನಾನು ಸುಮ್ಮನೆ 30 ಅಂತ ಕೊಡ್ತಾಯಿದ್ದೀನಿ, ಜೂನ್ 30 ಅಂತ. ನೀವು ವಿಡಿಯೋನ ಯಾವ ಡೇಟ್ಗೆ ರೆಕಾರ್ಡ್ ಮಾಡಿರ್ತೀರ ಇದನ್ನು ಕೊಡ್ಬೋದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ವಿಡಿಯೋ ಲೊಕೇಶನ್ ಕೇಳ್ತಾಯಿದೆ. ನೀವು ವಿಡಿಯೋ ಯಾವ ಲೊಕೇಶನಲ್ಲಿ ರೆಕಾರ್ಡ್ ಮಾಡಿದ್ದು ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಾವಿವಾಗ ನಮ್ಮದು ಶೋರಾಪುರ ಡಿಸ್ಟಿಕಲ್ಲಿ ಬರುತ್ತೆ, ನಾನು ಶೋರಾಪುರ ಅಂತಲೇ ಕೊಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್, ಶೋರಾಪುರ ಕರ್ನಾಟಕ. ಕ್ಯಾನ್ಸಲ್ ಆಯಿತಾ? ನಿಮಗೆ ಇಲ್ಲಿ ಪೇಯ್ಡ್ ಪ್ರಮೋಷನ್ ಅಂತ ಇದೆ. ನೀವೇನಾದರೂ ಈ ವಿಡಿಯೋ ಸ್ಪಾನ್ಸರಾಗಿ ಮಾಡ್ತಿರ್ಬೋದು, ಪ್ರಮೋಷನ್ಗೋಸ್ಕರ ಮಾಡ್ತಾಯಿದ್ರೆ ಇಲ್ಲಿ ನೀವು ಈ ಬಾಕ್ಸ್ ಇದೆಲ್ಲ ಅಲ್ಲಿನ ರೈಟ್ ಮಾರ್ಕ್ ಹಾಕ್ಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಸ್ಪಾನ್ಸರ್ಶಿಪ್ ಮಾಡ್ತಾಯಿದ್ರೆ ಅದನ್ನು ಎನೇಬಲ್ ಮಾಡಲೇಬೇಕು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಟ್ಸ್ ಮೇಡ್ ಫಾರ್ ಕಿಡ್ಸ್, ನೋ ಇಟ್ ನಾಟ್ ಮೇಡ್ ಫಾರ್ ಕಿಡ್ಸ್. ಅಂದರೆ ನೀವು ಇದನ್ನು ಏನಾದರೂ ಸಣ್ಣ ಮಕ್ಕಳಿಗೋಸ್ಕರ ಮಾಡಿದರೆ ನೀವು ಇದನ್ನು ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಚಾಯ್ಸ್ ಮಾಡಬೇಕು. ಇಲ್ಲ ಅಂದರೆ ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಂತರ ನೀವು ನೀವು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಅದನ್ನು ಯಾವ ಪ್ಲೇ ಲಿಸ್ಟ್ಗೆ ಸೇವ್ ಮಾಡ್ಬೇಕಂತ ನೀವು ಇದನ್ನು ಇಲ್ಲೇ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಪೋಸ್ಟ್ ಮಾಡ್ಬೋದು. ಫ್ರೆಂಡ್ಸ್, ನೋಡ್ತಿರ್ಬೋದು. ನಾನು ಇವಾಗ ಇಲ್ಲಿ ತಮ್ನೆಲ್ ಕೂಡ ನೀವು ಹಾಕ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ನೀವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ಸೆಟ್ಟಿಂಗ್ ಆನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ಈ ವಿಡಿಯೋನ ಮುಗಿಸಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ ನೆಕ್ಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಿದ್ದೀನಿ. ಜೈ ಹಿಂದ್, ಎಲ್ರಿಗೂ ಬಾಯ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಮ್ಮ ಚಾನಲ್ ಸದ್ಯದಲ್ಲೇ 1K ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.